ಈ ಒಂದು ನಕ್ಷೆ ಈ ಎಕ್ಸ್ ಅಕ್ಷವನ್ನ ಎಲ್ಲೆಲ್ಲಿ ಕಟ್ ಮಾಡಕತ್ತಿ ಎಲ್ಲೆಲ್ಲಿ ಛೇದಿಸ್ಲಿಕ್ಕತ್ತದಲ್ಲ ಅದು ಏನಾಗಿರ್ತಾವ ಅಂದ್ರೆ ಇದ್ರದ್ದು ಶೂನ್ಯತೆಗಳಾಗಿರ್ತಾವ. ಸೊ ಬಹುಪದೋಕ್ತಿ ಕಂಡು ಹಿಡಿಬೇಕಂದ್ರೆ ಸೂತ್ರ ಏನದ್ರಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಆ ಬಹುಪದೋಕ್ತಿಗಳ ಮೊತ್ತ ಏನಾಗಿರ್ತೈತಿ ಅಂದ್ರೆ ಮೈನಸ್ ಬಿ ಡಿವೈಡೆಡ್ ಬೈ ಎ ಆಗಿರ್ತೈತಿ. ಆನಂತರ ಅವುಗಳ ಗುಣಲಬ್ಧ ಏನಾಗಿರ್ತೈತಿ ಅಂದ್ರೆ ಸಿ ಡಿವೈಡೆಡ್ ಬೈ ಎ ಆಗಿರುತ್ತೆ. ಈ ಲೆಕ್ಕದೊಳಗೆ 3 ಭಾಗಗಳದಾವು. ಏನೇನಂತಂದ್ರೆ ಒಂದನೇದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದ ಏನಂತಂದ್ರೆ ನಾವು ಬಹುಪದೋಕ್ತಿಯನ್ನ ಕಂಡುಹಿಡಿದ್ವಿ ಒಂದನೇದು. ಆನಂತರ ಆ ಬಹುಪದೋಕ್ತಿ ಏನಪ್ಪಾ ಅಂದ್ರೆ ಶೂನ್ಯತೆಗಳನ್ನ ಕಂಡುಹಿಡಿದ್ವಿ ಎರಡನೇದು. ಆನಂತರ ಆ ಶೂನ್ಯತೆಗಳು ಮತ್ತು ಸಹಗುಣಕಗಳ ಒಂದು ಸಂಬಂಧವನ್ನ ನಾವಿಲ್ಲಿ ತಾಳೆ ನೋಡಿದ್ವಿ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ, ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ. ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಸ್ವಲ್ಪ ಹೊತ್ತೊಳಗೆ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿರ್ತೇನೆ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ 10ನೇ ತರಗತಿ ಗಣಿತ ವಿಷಯದ 2ನೇ ಪಾಠ ಬಹುಪದೋಕ್ತಿಗಳದ್ದು 3 ಅಂಕದ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ 4 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ್ರಿ. ಅದೊಂದದ ಸೊ ಅವನ್ನ ಸಾಲ್ವ್ ಮಾಡೋಣ ಅಂತ. ಓಕೆ, ಸೊ ದಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ದಟ್ ನನ್ನ ಒಂದು ಪರಿಚಯ ನಿಮ್ಗೆ ಆಲ್ರೆಡಿ ಐತಿ ಅಂದ್ರೆ ಒಳ್ಳೇದು. ಇಲ್ಲ ಸರ್ ದಟ್ ನಿಮ್ಮ ವಿಡಿಯೋ ನಾವು ಮೊದಲೇ ಸಾರಿ ನೋಡ್ತಾ ಇದೀವಿ ಅಂತಂದ್ರೆ ನನ್ನ ಒಂದು ಕಿರು ಪರಿಚಯನ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂ.ಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಆನಂತರ ನಾನು ನಿಮಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆನಾ? ಸರಿ, ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಎಷ್ಟನೇ ಪ್ರಶ್ನೆ ಇದೆ ಇದು? 55ನೇ ಪ್ರಶ್ನೆ. ಏನ್ ಕೊಟ್ಟರೆ ಇಲ್ಲಿ, ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ, ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಹೇಳಿರ್ತಾರೆ. ಸೊ ಇಲ್ಲಿ ಏನಂತಂದ್ರೆ ಒಂದು ನಕ್ಷೆ ಕೊಟ್ಟರಿ. ಈ ಒಂದು ನಕ್ಷೆ ಏನಪ್ಪಾ ಅಂದ್ರೆ ಒಂದು ಬಹುಪದೋಕ್ತಿಯನ್ನ ರಿಪ್ರೆಸೆಂಟ್ ಮಾಡಕತ್ತಿ. ಹಂಗಂದ್ರೆ ಈ ಆ ಒಂದು ಬಹುಪದೋಕ್ತಿ ಏನಾಗಿರ್ತೈತಿ, ಆ ನಂತರ ಆ ಬಹುಪದೋಕ್ತಿಯನ್ನ ಕಂಡುಹಿಡಿದ ನಂತರ ಅವುಗಳ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ಏನಂತಂದ್ರೆ ತಾಳೆ ನೋಡ್ರಿ ಅಂತ ಹೇಳಿದ್ದಾರೆ. ಸರಿನಾ? ಸೊ ಮೊದಲಿಗೆ ಇದರದ್ದು ಏನಂತಂದ್ರೆ ಈ ಒಂದು ಇದರಿಂದ ನಮ್ಗೆ ಏನ್ ಸಿಗ್ತೈತಿ ಅಂದ್ರೆ ಶೂನ್ಯತೆಗಳು ಸಿಗ್ತಾವ್. ಯಾವ ರೀತಿ ಅಂತಂದ್ರೆ ಈ ಒಂದು ನಕ್ಷೆ ಈ ಎಕ್ಸ್ ಅಕ್ಷವನ್ನ ಎಲ್ಲೆಲ್ಲಿ ಕಟ್ ಮಾಡಕತ್ತಿ ಎಲ್ಲೆಲ್ಲಿ ಛೇದಿಸ್ಲಿಕ್ಕತ್ತದಲ್ಲ ಅದು ಏನಾಗಿರ್ತಾವ ಅಂದ್ರೆ ಇದ್ರದ್ದು ಶೂನ್ಯತೆಗಳು ಆಗಿರ್ತಾವ. ಸೊ ಇದು 1ನೇ ಕಿಲಿ ಏನಂದ್ರೆ -1 ಪಾಯಿಂಟ್ ಒಳಗೆ ಏನಂದ್ರೆ ಛೇದಿಸ್ಲಿಕ್ಕತ್ತೈತಿ. ಹಂಗಂದ್ರೆ ಒಂದು ಶೂನ್ಯತೆ -1 ಆಗಿತ್ತು ಅಂತಂದ್ರೆ ಇದು ಮತ್ತೆ ಎಲ್ಲಿ ಛೇದಿಸಾಕತೈತಿ ಅಂದ್ರೆ 4 ಪಾಯಿಂಟ್ ಒಳಗೆ ಏನಂತಂದ್ರೆ ಇದು ಛೇದಿಸ್ಲಿಕ್ಕತ್ತೈತಿ. ಹಂಗಂದ್ರೆ ಇದು ಬೀಟಾ ಏನಾಗಿರ್ತೈತಿ ಅಂತಂದ್ರೆ ಇನ್ನೊಂದು ಶೂನ್ಯತೆ ಏನಂದ್ರೆ 4 ಆಗಿರ್ತೈತಿ. ಸೊ ಈಗ ನಮಗೆ ಶೂನ್ಯತೆಗಳು ಗೊತ್ತದವು. ಈಗ ನಮ್ಗೆ ಏನಪ್ಪಾ ಅಂದ್ರೆ ನಾವು ಅದನ್ನ ಒಂದು ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕ್ರಿ. ಬಹುಪದೋಕ್ತಿಗಳನ್ನ ಕಂಡುಹಿಡಿಬೇಕಂದ್ರೆ ನಮ್ಗೆ ಇವುಗಳ ಮೊತ್ತ ಮತ್ತು ಗುಣಲಬ್ಧ ಗೊತ್ತಾಗಬೇಕು. ಸೊ ಇವುಗಳ ಮೊತ್ತ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು -1 ಪ್ಲಸ್ 4. -1 ಪ್ಲಸ್ 4 ಅಂದ್ರೆ ಇದೇನ್ ಬರ್ತದ್ರಿ, +3 ಬರ್ತೈತಿ. ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳಿತೀವಿ. 4 ಒಳಗೆ 1 ಹೋದ್ರೆ 3. ದೊಡ್ಡ ಸಂಖ್ಯೆ ಹಿಂದೆ ಪ್ಲಸ್ ಅದರಿ, ಇದು ಹಿಂದೆ ಚಿಹ್ನೆ ಏನಂದ್ರೆ ಪ್ಲಸ್ ಬರ್ತೈತಿ. ಓಕೆ, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಇದು -1 ಅದ ಇಂಟು 4. 4 ಅಂದ್ರೆ 4 ಹಿಂದ್ಗಡೆ ಮೈನಸ್ ಇಂಟು ಪ್ಲಸ್ ಅಂದ್ರೆ ಏನ್ ಬರ್ತ್ರಿ, ಮೈನಸ್ ಬರ್ತೈತಿ. ಓಕೆ, ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಇಂಟು ಬೀಟಾ ಅನ್ನ ಕಂಡುಹಿಡ್ಕೊಂಡ್ವಿ. ಈಗ ಆ ಒಂದು ಬಹುಪದೋಕ್ತಿಯನ್ನ ಕಂಡುಹಿಡಿಯೋಣ. ಸೊ ಬಹುಪದೋಕ್ತಿ ಕಂಡುಹಿಡಿಬೇಕಂದ್ರೆ ಸೂತ್ರ ಏನದ್ರಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಸರಿನಾ? ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಎಷ್ಟದರಿ, 3 ಅದ. 3 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ್ರಿ, -4 ಅದ. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ ಇಂಟು ಮೈನಸ್ ಅಂದ್ರೆ -4. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 3x -4. ಇದು ಏನಂತಂದ್ರೆ ಅವ್ರು ಕೇಳಿರುವಂತಹ ಒಂದು ಬಹುಪದೋಕ್ತಿ. ಓಕೆ, ಈ ನಕ್ಷೆಯಲ್ಲಿ ಈ ನಕ್ಷೆ ಏನದಲ್ರಿ, ಈ ನಕ್ಷೆ ರಿಪ್ರೆಸೆಂಟ್ ಮಾಡುವಂತ ಬಹುಪದೋಕ್ತಿ ಯಾವ್ದಂತಂದ್ರೆ ಇದಾಗಿದೆ. ಓಕೆ, ಅದಾದ ನಂತರ ಮುಂದೆ ನಮಗೆ ವರದಿ ಏನ್ ಹೇಳಕತ್ತಾರ ಅಂತಂದ್ರೆ ಇವುಗಳ ಸಹಗುಣಕ ಮತ್ತು ಈ ಶೂನ್ಯತೆಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಹೇಳಕತ್ತಾರ. ಸೊ ಅದು ಗೊತ್ತಾಗಬೇಕಂದ್ರೆ ನಮಗೆ ಮೊದಲು ಸಹಗುಣಕಗಳು ಗೊತ್ತಾಗಬೇಕು. ಸಹಗುಣಕಗಳು ಗೊತ್ತಾಗಬೇಕಂತಂದ್ರೆ ಇದನ್ನ ನಾವೇನಪ್ಪಾ ಅಂದ್ರೆ ಸಾಮಾನ್ಯ ರೂಪದ ಜೊತೆ ಹೋಲಿಸೋಣ. ಸಾಮಾನ್ಯ ರೂಪ ಇದರದ್ದು ವರ್ಗಪದ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನ್ರಿ, ax² ಪ್ಲಸ್ bx ಪ್ಲಸ್ c. ಸೊ ಇದಕ್ಕೆ ನಾವು ಹೋಲಿಸಿದ್ವಿ ಅಂತಂದ್ರೆ ಇಲ್ಲಿ x² ಕೋಎಫಿಷಿಯಂಟ್ ಸಹಗುಣಕ a ಇದ್ರೆ ಇಲ್ಲಿ x² ಸಹಗುಣಕ ಏನದರಿ 1 ಅದ. ಹಂಗಂದ್ರೆ b ಏನಾಗತ್ರಿ, b -3 ಆಗುತ್ತೆ, c ಏನಾಗತ್ರಿ -4
4 ಆಗುತ್ತೆ. ಸಹಗುಣಕಗಳು ಸಿಕ್ಕು. ಹಂಗಂದ್ರೆ ಈಗ ಏನಂತಂದ್ರೆ ಅವುಗಳ ಶೂನ್ಯತೆಗಳ ಮೊತ್ತ ಇಲ್ಲಿ ಬರ್ಬಿಡ್ತಾ ನೋಡ್ರಿ, ಇಲ್ಲೇ ಬರೆಯೋಣ ಸುಮ್ಮನೆ. ಅವು ಶೂನ್ಯತೆಗಳ ಮೊತ್ತ ಏನಂತರಿ, ಮೊತ್ತ ಏನಾಗಿರ್ತೈತಿ ಅಂತಂದ್ರೆ -b ಡಿವೈಡೆಡ್ ಬೈ a ಆಗಿರ್ತೈತಿ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಏನಾಗಿರ್ತೈತ್ರಿ, c ಡಿವೈಡೆಡ್ ಬೈ a ಆಗಿರ್ತೈತಿ. ಓಕೆನಾ. ಶೂನ್ಯತೆಗಳ ಮೊತ್ತ ಎಷ್ಟೈತಿ ಅಂತಂದ್ರೆ ನಾವು ಆಲ್ರೆಡಿ ಕಂಡುಹಿಡ್ಕೊಂಡಿವಿ, ಅದು 3 ಆಗಿರ್ತೈತಿ. ಇಲ್ಲ ಅಂತಂದ್ರೆ ನಾವು ಮೊದಲಿಂದ ಮಾಡಿಬಿಡೋಣ ಇನ್ನೊಂದ್ಸರಿ. -1 + 4 ಮೈನಸ್ b ಅಂದ್ರೆ ಏನದ್ರಿ -3, a ಅಂದ್ರೆ ಏನದ್ರಿ 1 ಅದ. -1 4 ಅಂತಂದ್ರೆ ದೊಡ್ಡ ಸಂಖ್ಯೆ ಒಳಗೆ ಸಣ್ಣ ಸಂಖ್ಯೆ ಕಳೆದು ಹಿಂದೆ ದೊಡ್ಡ ಸಂಖ್ಯೆ ಹಿಂದಿರುವಂತ ಚಿಹ್ನೆ ಹಾಕ್ತಿವಿ. +3 ಬರ್ತೈತಿ. ಮೈನಸ್ ಇಂಟು ಮೈನಸ್ ಅಂತಂದ್ರೆ ಇದು +3 ಬರ್ತೈತಿ. ಅಲ್ಫಾ ಇಂಟು ಬೀಟಾ, ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಏನದ್ರಿ, ಅಲ್ಫಾ ಅಂದ್ರೆ ಏನದ್ರಿ -1 ಅದ, ಬೀಟಾ ಅಂತಂದ್ರೆ 4 ಅದ, ಸಿ ಬೆಲೆ ಏನದ್ರಿ -4 ಅದ ಡಿವೈಡೆಡ್ ಬೈ ಎ ಅಂದ್ರೆ ಏನದ್ರಿ 1 ಅದ. -1 ಇಂಟು 4 ಅಂದ್ರೆ -4 ಬರುತ್ತೆ. ಅಂದ್ರೆ ಇದು ಏನಂತಂದ್ರೆ -4 ಆಗಿರ್ತೈತಿ. -4 = -4, ಇಲ್ಲಿ 3 = 3 ಬರ್ಲಿಕ್ಕೆ. ಈಗ ಏನಂತಂದ್ರೆ ನಾವೇನಂತಂದ್ರೆ ಇಲ್ಲಿ ದಟ್ ಸಹಗುಣಕಗಳು ಮತ್ತು ಶೂನ್ಯತೆಗಳ ನಡುವಿನ ಸಂಬಂಧವನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ತಾಳೆ ನೋಡಿದ್ವಿ. ಸೊ ಅದನ್ನ ಒಂದು ವಾಕ್ಯ ರೂಪದಲ್ಲಿ ಬರಬಿಡೋಣ. ಇಲ್ಲಿ ತಾಳೆ ನೋಡಲಾಗಿದೆ. ಸರಿನಾ. ಈ ರೀತಿಯಾದಂತಹ ಪ್ರಶ್ನೆ ಕೇಳಿದ್ರೆ ನಮ್ಗೆ 4 ಮಾರ್ಕ್ಸಿಗೆ ಕೇಳುವಂತ ಸಾಧ್ಯತೆ ಐತಿ. ಇದ್ರೊಳಗೆ ಏನಪ್ಪಾ ಅಂದ್ರೆ ಇಷ್ಟೂನು ಕವರ್ ಆಗಿರುತ್ತೆ. ಸರಿನಾ. ರೈಟ್. ನಂತರ 56ನೇ ಪ್ರಶ್ನೆ. ಓಕೆ, 56ನೇ ಪ್ರಶ್ನೆ. ಇದು 4 ಮಾರ್ಕ್ಸಿನ ಕ್ವಶನ್ ಅದರಿ, 4 ಅಂಕದ ಪ್ರಶ್ನೆ ಅದ. ಸೊ ಸಾರಿ, ಇದು 5 ಅಂಕದ ಪ್ರಶ್ನೆ ಅದರಿ. ನೋಡ್ರಿ ಏನದ, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -6 ಮತ್ತು 8. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ. ಶೂನ್ಯತೆಗಳ ಮೊತ್ತ ಎಷ್ಟೈತಿ ಅಂತಂದ್ರೆ -6 ಐತಿ. ಆನಂತರ ಶೂನ್ಯತೆಗಳ ಗುಣಲಬ್ಧ ಎಷ್ಟೈತಿ ಅಂತಂದ್ರೆ 8 ಐತಿ. ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಇದನ್ನೇನಪ್ಪಾ ಅಂದ್ರೆ ಇದನ್ನ ಬಳಸ್ಕೊಂಡು ನಾವು ವರ್ಗ ಬಹುಪದೋಕ್ತಿಯನ್ನು ಬರೀಬೇಕು. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಎರಡನೇದು ಏನಂತಂದ್ರೆ ಇದ್ರ ಶೂನ್ಯತೆಗಳನ್ನ ಕಂಡುಹಿಡಿಬೇಕು. ಆನಂತರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ. ಆನಂತರ ಅವುಗಳ ಸಂಬಂಧವನ್ನು ಸಹಿತ ನಾವು ತಾಳೆ ನೋಡ್ಬೇಕು. ಅಂದ್ರೆ ಇದ್ರೊಳಗೆ ಏನಪ್ಪಾ ಅಂದ್ರೆ 3 ಲೆಕ್ಕಗಳನ್ನ ಕೊಟ್ಟ. ಸೊ ಸಮಾಧಾನದಿಂದ ಒಂದೊಂದಾಗಿ ಇದನ್ನ ಸಾಲ್ವ್ ಮಾಡ್ಕೊತ ಹೋಗೋಣಂತ. ಮೊದಲೇದೇನ್ರಿ, ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕು. ಸೊ ಬಹುಪದೋಕ್ತಿಯನ್ನ ಕಂಡುಹಿಡಿಬೇಕು ಅಂತಂದ್ರೆ ಬಹುಪದೋಕ್ತಿಯ ಒಂದು ಅದಕ್ಕೊಂದು ಸೂತ್ರ ಇದೇನದ್ರಿ, x² - alpha + beta × x + alpha × beta. This is equal to ಏನ್ರಿ, ದಟ್ p of x is equal to x² ಜಾಗದಾಗ x² ಬರ್ತೀವಿ. -alpha + beta ಅಂದ್ರೆ ಏನದ್ರಿ -6 ಅದ, ಇಂಟು x + alpha × beta ಅಂದ್ರೆ ಏನದ್ರಿ 8 ಅದ. ಓಕೆ, p of x is equal to x² + 6x + 8. ಇದು ಅವರು ಕೇಳಿರುವಂತಹ ಒಂದು ಬಹುಪದೋಕ್ತಿ ಸಿಕ್ತು. ನಂತರ ಅವ್ರು ಏನ್ ಮಾಡಂದ್ರಿ, ಬಹುಪದೋಕ್ತಿ ಸಿಕ್ಕ ಬಳಿಕ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿ ಅಂತಾರೆ. ಸೊ ಬಹುಪದೋಕ್ತಿಯನ್ನ ಶೂನ್ಯತೆಯನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದು ಪೂರ್ತಿ 0 ಆಗಿರ್ಲಿ ಅನ್ಕೋತೀವಿ. ಅಂದ್ರೆ p of x is equal to 0 ಆಗಿರಲಿ. ಓಕೆ, ಇದು 0 ಆಗಿರ್ಲಿ. ಸೊ ಇದು 0 ಆಗೈತಿ ಅಂತಂದ್ರೆ ಇದು ಬೆಲೆ ಏನಾಗುತ್ತೆ ಅಂದ್ರೆ ಇದು ಪೂರ್ತಿ 0 ಆಗುತ್ತೆ. ಅಂದ್ರೆ x² + 6x + 8 is equal to ಏನಂದ್ರೆ 0 ಆಗುತ್ತೆ. ಈಗ ನಾವು ಮಧ್ಯದ ಪದವನ್ನ ಹೊಡ್ಕೋಬೇಕು. ಹೊಡಿಬೇಕಂದ್ರೆ ಏನ್ ಮಾಡ್ತೀವ್ರಿ, ಈ ಒಂದು ಸ್ಥಿರಾಂಕ ಮತ್ತು ಈ x² ನ ಸಹಗುಣಕವನ್ನ ಏನಪ್ಪಾ ಮಾಡ್ತೀವಿ ಅಂತಂದ್ರೆ ನಾವು ಗುಣಿಸ್ತೀವಿ. ಓಕೆ, ಸೊ ಇವೆರಡನ್ನು ಗುಣಿಸಿದ್ರೆ ಅಂದ್ರೆ ಏನಾಗುತ್ತೆ, 8 × 1 ಅಂದ್ರೆ ಏನಾಗುತ್ತೆ ಅಂದ್ರೆ 8 ಬರ್ತೈತಿ. ಗುಣಾಕಾರ ಮಾಡಿದ್ರೆ 8 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಏನ್ ಬರ್ಬೇಕಂದ್ರೆ ಮಧ್ಯದ ಪದ 6 ಬರಬೇಕು. ಓಕೆ, ಅಂತಾವು ಅಂತ ಸಂಖ್ಯೆಗಳು ಯಾವಪ್ಪ ಅಂತಂದ್ರೆ ಈಸಿ ಅದರಿ. 4 2 8. ಓಕೆ, 4 2 8, 4ಕ್ಕೆ 2 ಕೂಡಿಸಿದ್ರೆ ಏನ್ ಬರ್ತೈತಿ ಅಂದ್ರೆ 6 ಬರ್ತೈತಿ. ಸರಿನಾ. ರೈಟ್. ಮಧ್ಯ ಪದ ಹೊಡ್ಕೊಂಡ್ರಿ. ಯಾವ ರೀತಿ ಹೊಡ್ಕೊಳ್ಳೋಣ, x² + 4x + 2x + 8 is equal to 0. ಇವೆರಡರೊಳಗೂ ಸಾಮಾನ್ಯ ಏನ್ ತೆಗಿತೀವಿ ಅಂದ್ರೆ ಕಾಮನ್ ಏನ್ ತೆಗಿತೀವಿ ಅಂದ್ರೆ x ತೆಗಿತೀವಿ. ಇಲ್ಲಿ x ಹೊರಗಡೆ ಹೋದ್ರೆ x ಉಳಿತೈತಿ. ಪ್ಲಸ್ x ಗೆ ಗುಣಿಸಿದ್ರೆ 4x ಬರ್ತೈತಿ. ಅಂದ್ರೆ 4ರಿಂದ ಗುಣಿಸಿದ್ರೆ ಬರ್ತೈತಿ. ಓಕೆ, ರೈಟ್. ಸೊ ಪ್ಲಸ್ ಇಲ್ಲಿ ಇವೆರಡರೊಳಗೂ ಏನಂತಂದ್ರೆ 2ಅನ್ನ ಕಾಮನ್ ತೆಗಿಯೋಣ. ಹಂಗಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ x ಉಳಿತೈತಿ. ಇಲ್ಲಿ 2 4 8 ಬರ್ತೈತಿ is equal to 0. ಇಲ್ಲಿ x + 4 ಬರ್ತೈತಿ, ಇಲ್ಲಿ x + 4 ಬರ್ಲೇಬೇಕು, ಬಂದೇ ಬರುತ್ತೆ. ಓಕೆನಾ. ಸೊ ಎರಡರೊಳಗೂ ಏನ್ ಕಾಮನ್ ತೆಗಿಬೋದ್ರಿ, x + 4ಅನ್ನ ಕಾಮನ್ ತೆಗಿತೀವಿ. ಅಂದ್ರೆ ಇಲ್ಲಿ ಏನ್ ಉಳಿತೈತಿ ಅಂದ್ರೆ x ಉಳಿತೈತಿ. ಇಲ್ಲಿ ಏನ್ ಉಳಿತೈತ್ರಿ 2 ಉಳಿತೈತಿ.
ಓಕೆ x ಪ್ಲಸ್ 4 ಉಳಿದ್ರೆ 2 ಅಷ್ಟೇ ಉಳಿತೈತಿ ಈಸ್ ಈಕ್ವಲ್ ಟು 0. ಇವೆರಡನ್ನು ಗುಣಿಸಿದ್ರೆ 0 ಬರಾಕತೈತಿ ಅಂತಂದ್ರೆ ಒಂದು ಇದು 0 ಆಗಿರಬೇಕು ಅಥವಾ ಇನ್ನೊಂದು ಏನ್ರಿ ಇದು 0 ಆಗಿರುತ್ತೆ. ಇಲ್ಲ ಅಂತಂದ್ರೆ x ಪ್ಲಸ್ 2 ಅನ್ನೋದು ಏನಾಗಿರ್ತದೆ ಅಂದ್ರೆ 0 ಆಗಿರ್ತೈತಿ. ಈ 4 ಬಲಗಡೆ ಹೋದ್ರೆ -4 ಆಗ್ತೈತಿ, 2 ಬಲಗಡೆ ಹೋದ್ರೆ ಏನಾಗತ್ರಿ -2 ಆಗ್ತೈತಿ. ಅಂದ್ರೆ ಒಂದು ಶೂನ್ಯತೆ ಏನಂತಂದ್ರೆ 4 ಆಗಿರ್ತೈತಿ ಮತ್ತೆ ಇನ್ನೊಂದು ಶೂನ್ಯತೆ ಏನಾಗಿರ್ತೈತಿ ಅಂತಂದ್ರೆ -2 ಆಗಿರ್ತೈತಿ. ಓಕೆನಾ. ಈಗ ನಮ್ಗ ಏನ್ ಕೇಳ್ರಿ ಇದು ಆದ ಬಳಿಕ ಏನಪ್ಪಾ ಅಂದ್ರ ಅವು ಆ ಒಂದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತಂದ್ರೆ. ಸೊ ಮೊದ್ಲಿಗೆ ಏನಪ್ಪಾ ಅಂತಂದ್ರ ಆ ಒಂದು ಬಹುಪದೋಕ್ತಿಯಲ್ಲಿ ಇದ್ರಿ ಇಲ್ಲ ಅದ ನೋಡ್ರಿ. ಓಕೆ, ಆ ಬಹುಪದೋಕ್ತಿಯನ್ನ ಬರ್ಕೋತೇನ್ರಿ. p of x is equal to x square plus 6x plus 8. ಇದನ್ನ ಏನಪ್ಪಾ ಅಂತಂದ್ರ ಇದರ ಸಾಮಾನ್ಯ ರೂಪ ಏನದ್ರಿ ax square plus bx plus c. ಇದರ ಜೊತೆ ಏನಂತಂದ್ರ ಹೋಲಿಸಿದಾಗ ಇದನ್ನು ಈ ಒಂದು ಸಾಮಾನ್ಯ ರೂಪದ ಜೊತೆಗೆ ಹೋಲಿಸಿದಾಗ ಓಕೆ. ಸೊ ಇದನ್ನ ಹೋಲಿಸಿದ್ರೆ ಏನ್ ಬರ್ತೈತಿ ಅಂತಂದ್ರೆ x ಸ್ಕ್ವೇರ್ ಅದ. ಓಕೆ, ಇಲ್ಲಿ x ಸ್ಕ್ವೇರ್ ಕೋಎಫಿಷಿಯಂಟ್ a ಅದ. ಇಲ್ಲಿ ಇದರ ಸಹಗುಣಕ ನೋಡಿದ್ರಿ ಅಂದ್ರೆ 1 ಬರ್ತೈತಿ. ಅಂದ್ರೆ a = 1, b = ಏನಾಗಿರ್ತೈತಿ 6 ಆಗಿರ್ತೈತಿ, c = ಏನಾಗಿರ್ತೈತಿ ಅಂದ್ರೆ 8 ಆಗಿರ್ತೈತಿ. ಓಕೆನಾ, ರೈಟ್. ಈಗ ಏನ್ರಿ ಆ ಬಹುಪದೋಕ್ತಿಗಳ ಮೊತ್ತ ಏನಾಗಿರ್ತೈತಿ ಅಂದ್ರೆ -b/a ಆಗಿರ್ತೈತಿ. ಆನಂತರ ಅವುಗಳ ಗುಣಲಬ್ಧ ಏನಾಗಿರ್ತೈತಿ ಅಂದ್ರೆ c/a ಆಗಿರುತ್ತೆ. ಓಕೆ, ಸೊ ಅಲ್ಫಾ ಪ್ಲಸ್ ಬೀಟಾ ಆ ಒಂದು ದಟ್ ಏನಂದ್ರೆ ಶೂನ್ಯತೆಗಳು ಏನದಾವ್ರಿ -4 ಪ್ಲಸ್ ಆಫ್ -2 ಇಸ್ ಈಕ್ವಲ್ ಟು -b/a. ಓಕೆ, ಸೊ -b ಅಂದ್ರೆ ಎಷ್ಟದರಿ 6 ಅದ, a ಅಂದ್ರೆ ಎಷ್ಟದರಿ 1 ಅದ. -4 ಪ್ಲಸ್ ಆಫ್ ಏನ್ರಿ ಪ್ಲಸ್ ಇಂಟು ಮೈನಸ್ ಆಗುತ್ತೆ. -2 ಇಸ್ ಈಕ್ವಲ್ ಟು -6 ಅಂದ್ರೆ -6 ಇಸ್ ಈಕ್ವಲ್ ಟು -6 ಬರ್ತಾ ಇದೆ. ಓಕೆನಾ, ರೈಟ್. ಸೊ ಇದನ್ನ ಈ ಒಂದು ಗುಣಲಬ್ಧದ್ದು ಏನದಲ್ರಿ ಇದನ್ನ ನಾನು ನೆಕ್ಸ್ಟ್ ಇಲ್ಲಿ ಬರೀತೀನಿ. ಓಕೆ, ಅಲ್ಫಾ ಇಂಟು ಬೀಟಾ ಇಲ್ಲಿ ಏನಂದ್ರೆ ಶೂನ್ಯತೆಗಳ ಮೊತ್ತ ನೋಡಿದ್ವಿ, ಅಲ್ಲಿ ಶೂನ್ಯತೆಗಳ ಗುಣಲಬ್ಧವನ್ನು ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಏನಾಗಿರ್ತೈತಿ c/a ಆಗಿರ್ತೈತಿ. ಸೊ ಅಲ್ಫಾ ಇಂಟು ಬೀಟಾ, ಅಲ್ಫಾ ಅಂದ್ರೆ ಎಷ್ಟದ್ರಿ -4 ಇಂಟು -2 ಇಸ್ ಈಕ್ವಲ್ ಟು c/a. c ಅಂದ್ರೆ ಎಷ್ಟದ್ರಿ 8 ಅದ, a ಅಂದ್ರೆ ಎಷ್ಟದ್ರಿ 1 ಅದ. 8/1 ಮೈನಸ್ ಇಂಟು ಮೈನಸ್ ಪ್ಲಸ್ 4 8 8/1 ಅಂದ್ರೆ ಎಷ್ಟು ಬರ್ತದೆ 8 ಬರುತ್ತೆ. ಓಕೆ, ರೈಟ್. ಸೊ ಈಗ ನಮಗಿಲ್ಲಿ ಏನಂತಂದ್ರೆ ಶೂನ್ಯತೆಗಳ ಮೊತ್ತವನ್ನು ಏನಂತಂದ್ರೆ ಪರಿಶೀಲಿಸಿದ್ದೀವಿ. ಆನಂತರ ಶೂನ್ಯತೆಗಳ ಗುಣಲಬ್ಧವನ್ನು ನಾವಿಲ್ಲಿ ಪರಿಶೀಲಿಸಿದ್ದೀವಿ. ಹಂಗಂದ್ರೆ ನಾವಿಲ್ಲಿ ಏನ್ ಬರಿಬಹುದು ಅಂತಂದ್ರೆ ದಟ್ ಏನ್ ಬರಿಬೋದ್ರಿ ತಾಳೆ ನೋಡ ಎರಡು ಕಡೆ ನೋಡಿದ ಹಂಗಂದ್ರೆ ತಾಳೆ ನೋಡಲಾಗಿದೆ ಅಂತ ಬರಿಬಹುದು. ಓಕೆನಾ. ಸೊ ಈ ಲೆಕ್ಕದೊಳಗ 3 ಭಾಗಗಳದಾವು. ಏನೇನಂತಂದ್ರೆ ಒಂದನೇದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದ ಏನಂತಂದ್ರೆ ನಾವು ಬಹುಪದೋಕ್ತಿಯನ್ನ ಕಂಡುಹಿಡಿದ್ವಿ ಒಂದನೇದು. ಆನಂತರ ಆ ಬಹುಪದೋಕ್ತಿ ಏನಪ್ಪಾ ಅಂದ್ರೆ ಶೂನ್ಯತೆಗಳನ್ನ ಕಂಡುಹಿಡಿದ್ವಿ ಎರಡನೇದು. ಆನಂತರ ಆ ಶೂನ್ಯತೆಗಳು ಮತ್ತು ಸಹಗುಣಕಗಳ ಒಂದು ಸಂಬಂಧವನ್ನ ನಾವಿಲ್ಲಿ ತಾಳೆ ನೋಡಿದ್ವಿ. ಓಕೆ, ಸೊ ನಮ್ಗೆ ಈ ರೀತಿ ಪ್ರಶ್ನೆಗೆ ಏನಾದ್ರು ಕೇಳಿದ ಅಂತಂದ್ರೆ 5 ಮಾರ್ಕ್ಸಿಗೆ ಏನಪ್ಪಾ ಅಂದ್ರೆ ಕೇಳ್ತಾನ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಇವು ಏನಪ್ಪಾ ಅಂತಂದ್ರ ಬಹುಪದೋಕ್ತಿಯ ಮೇಲಿನ 4 ಮತ್ತು 5 ಅಂಕದ ಪ್ರಶ್ನೆಗಳು ಆಗಿದ್ದವು. ಸೊ ಇಲ್ಲಿಗೆ ಏನಂತಂದ್ರೆ ಎಲ್ಲಾ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿಗೆ ಬಹುಪದೋಕ್ತಿಯ ಮೇಲೆ ಮುಗಿದ್ರಿ. ಬಹು ಆಯ್ಕೆಯ ಪ್ರಶ್ನೆಗಳು, ಆನಂತರ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3, 4 ಮತ್ತು 5 ಅಂಕದ ಎಲ್ಲಾ ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮುಗಿದು. ಓಕೆ, ಸೊ ಮುಂದಿನ ವಿಡಿಯೋದೊಳಗ ನಮ್ಮ ಒಂದು 3ನೇ ಪಾಠದ ಬಗ್ಗೆ ಏನಂತಂದ್ರೆ ಡಿಸ್ಕಸ್ ಮಾಡೋಣಂತ. ಓಕೆ, ಸೊ ನಾ ಪ್ರತಿ ವಿಡಿಯೋದೊಳಗೆ ನಿಮ್ಗೆ ಹೇಳ್ತೀನಿ, ಈ ವಿಡಿಯೋದೊಳಗೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಸರ್ ದಟ್ ನಮ್ಗೆ ಇನ್ನೂ ಡೌಟ್ಸ್ ಇದಾವ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಸ್ವಲ್ಪ ಹೊತ್ತೊಳಗೆ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿರ್ತೇನೆ. ಓಕೆ, ರೈಟ್. ನಿಮ್ಮ ಓದು ಚೆನ್ನಾಗಿರ್ಲಿ, ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ಆನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.